ರೀತಿಯಾಗಿ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಅಪ್ಪ ಎಸಪ್ಪ ದೇವರೇ, ಈ ಒಂದು ಒಳ್ಳೆ ಸಮಯದಲ್ಲಿ ಅಪ್ಪ ಆರಾಧನೆಯಲ್ಲಿ ದೇವರೇ ನೀನ್ ತಾನೇ ಇದು ನಡ್ಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ ಅಪ್ಪ, ನಿಮ್ಮ ವಾಕ್ಯಗಳನ್ನ ಕೇಳಲಿಕ್ಕೂ ಅದನ್ನ ಜ್ಞಾನ ಮಾಡ್ಲಿಕ್ಕೂ ಅದನ್ನ ನಮ್ಮ ಜೀವಿತದಲ್ಲಿ ಅಪ್ಪ ಅದನ್ನ ಅಳವಡಿಸ್ಕೊಳ್ಲಿಕ್ಕೂ ಅಪ್ಪ ದೇವರೇ, ಕೇವಲ ಯೇಸುವೇ ಕ್ರಿಸ್ತನೆಂಬುದಾಗಿ ನಿಮ್ಮ ಸತ್ಯವನ್ನ ದೇವರೇ ಬಲವಾಗಿ ನಾವು ಕೇಳಲಿಕ್ಕೂ ಹೋಗ್ತಾ ಇದ್ವಿ ಸ್ವಾಮಿ. ಅಯ್ಯ, ನಿಮ್ಮ ಒಂದು ಸತ್ಯ ಸುವಾರ್ತೆನ ಅಪ್ಪ ಬಲವಾಗಿ ನಮ್ಮ ಜೀವಿತಗಳಲ್ಲಿ ನಮ್ಮ ಹೃದಯಗಳಲ್ಲಿ ದೇವರೇ ಅದು ಮುದ್ರೆ ಆಗ್ಲಿಕ್ಕಾಗುವಂತೆ ಕರ್ತನೆ ಕೃಪೆ ಮಾಡು. ಸರಿಯಾದ ಸತ್ಯಕ್ಕೆ ತಕ್ಕ ಹಾಗೆ ಸರಿಯಾದ ಒಂದು ಆತ್ಮಿಕ ಕಣ್ಣುಗಳು ದೇವರೇ ಒಂದು ಒಳ್ಳೆ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ದೇವರೇ ಅಪ್ಪ ನನ್ನನ್ನು ಸೇರಿಸಿ ದೇವರೇ ಪ್ರತಿಯೊಬ್ಬರಿಗೆ ಆ ಒಂದು ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲೆಂಬುದಾಗಿ ಪ್ರಾರ್ಥಿಸ್ತೇನೆ. ಅಪ್ಪ, ವಾಕ್ಯ ಕೊಡುವಂತ ನಿನ್ನ ಸೇವಕರನ್ನು ಕೂಡ ಮುಟ್ಟಿರಿ, ಬಲಪಡಿಸಿರಿ. ನಿನ್ನ ಮಗನು ಕೂಡ ನಿನ್ನ ಪರಿಶುದ್ಧಾತ್ಮನ ಬಲದಿಂದ ಕರ್ತನೆ ತುಂಬಿಸಿ ಒಂದು ವಾಕ್ಯ ಭಾಗವನ್ನು ನೀನ್ ತಾನೇ ಇದು ನಡೆಸ್ಕೊಡ್ಬೇಕೆಂಬುದಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಜೀವಳ ತಂದೆಯ ದೇವರೇ, ಆಮೇನ್. ನಮ್ಮ ಮಧ್ಯದಲ್ಲಿ ಸೇವಕರಿದ್ದಾರೆ, ಅವರು ಒಂದು ವಾಕ್ಯ ಭಾಗವನ್ನು ನಡೆಸ್ಕೊಡ್ತಾರೆ. ಥ್ಯಾಂಕ್ ಯು. ವೆಲ್ಕಮ್. ಇವತ್ತಿನ ವಾಕ್ಯಗಳನ್ನ ನೀವೇ ಓದಿ. ನಾವು ಹೊಸ ಜೀವನ ಅನ್ನುವುದರಲ್ಲಿ 9ನೇ ಪಾಠವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಆ 2ನೇ ಮುಖ್ಯ ಸಂದೇಶದಲ್ಲಿ 2ನೇ ಒಂದು ಭಾಗವನ್ನ ನೋಡ್ತಿದ್ವಿ. ಅಂದ್ರೆ ಆ 2ನೇ ಭಾಗ ಏನಂತ ಹೇಳಿದ್ರೆ ಸಭೆಯ ಕಾರ್ಯ ಎಂಬುದಾಗಿ ಕಳೆದ ವಾರ ನಾವು ನಿಲ್ಲಿಸಿದಂಥದ್ದಿದು. ಸಭೆಯ ಕಾರ್ಯ ಎಂಬುದಾಗಿ. ಸಭೆ ಕ್ರಿಸ್ತನದು. ಇವತ್ತು ನಾನು ಅನೇಕ ಸಲ ಹೇಳಿದ್ದೀನಿ, ಅಮೆರಿಕದಂತಹ ದೇಶದಲ್ಲಿ ಅವರು ಯಾವ ರೀತಿ ಇಟ್ಕೊಂತಾರ ಅಂತ ಹೇಳಿದ್ರೆ, ಈಗ ಬೆನಿನಿನ ಇದಾರೆ ಅಂದ್ರೆ ಬೆನಿನ್ ಮಿನಿಸ್ಟ್ರೀಸ್ ಅಂತ ಹೇಳಿ, ಬೇರೆ ಯಾವುದೇ ಪಾಸ್ಟ್ ಇದ್ರು ಕೂಡ ಅವರ ಒಂದು ಮಿನಿಸ್ಟ್ರಿ ಅಂತ ಅವ್ರ ಹೆಸರಲ್ಲೇ ಆ ಮಿನಿಸ್ಟ್ರಿಯನ್ನ ಕಟ್ಟೋದು, ಸಭೆಯನ್ನ ಕಟ್ಟೋದು ಮಾಡ್ತಿರ್ತಾರೆ. ಒಂದ್ ವೇಳೆ ಅವರ ಒಂದು ಉದ್ದೇಶ ಹೇಗಿದೆಯೋ ಗೊತ್ತಿಲ್ಲ, ಆದ್ರೆ ಅದು ನನಗೆ ಸರಿ ಕಾಣಲ್ಲ ಅಂತ. ನಮ್ಮದಲ್ಲ ಸಭೆ, ಸೇವೆ ನಮ್ಮದಲ್ಲ. ಕ್ರಿಸ್ತನ ನಾಮ ಮಹಿಮೆ ಪಡುವಂತಹ ಒಂದು ಸೇವೆ, ಸಭೆ ನಮ್ಮದಾಗಬೇಕಾಗಿರುವಂತದ್ದು. ಸೊ ಕ್ರಿಸ್ತನ ಒಂದು ಸಭೆಯಲ್ಲಿ ಇರ್ಬೇಕಾಗಿರುವಂತ ಕಾರ್ಯಗಳು ಏನು ಅಂತ ಒಂದು 2 ವಾರದ ಹಿಂದೆ ನಾವು ನೋಡಿದಾಗ, ಮೊದಲನೇದಾಗಿ ಒಂದು 2 ಮುಖ್ಯವಾದ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಕ್ರೈಸ್ತರು ಯಾರಾಗ್ತಾರೆ ಅಂತ. ಆತ್ಮಿಕ ಒಂದು ರಚನೆ ಬಗ್ಗೆ, ಆತ್ಮಿಕ ಸೃಷ್ಟಿ ಬಗ್ಗೆ ನಾವು ನೋಡುವಾಗ ಕ್ರೈಸ್ತರು ಅಂತ ಯಾರನ್ನ ಕರಿಬಹುದು ಅಂತ ಹೇಳಿದ್ರೆ, ಒಂದು ನೈಸರ್ಗಿಕ ಅಥವಾ ಪ್ರಾಕೃತಿಕ ಮನುಷ್ಯ ಒಂದು, ಮತ್ತೆ ಪವಿತ್ರ ಆತ್ಮ, ಅವೆರಡು ಸೇರಿದ್ರೇನೆ ಕ್ರೈಸ್ತನಾಗೋದು. ಅಂದ್ರೆ ದೇವರಿಂದ ದೂರ ಆಗಿ ಪಾಪಿಗಳಾಗಿದ್ದ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ಬರೋದ್ರ ಮೂಲಕ ಕ್ರಿಸ್ತನನ್ನ ಅರ್ಥ ಮಾಡ್ಕೊಳ್ತೇವೆ, ದೇವರಲ್ಲಿ ನಂಬಿಕೆ ಇಡ್ತೇವೆ. ಹಾಗಾಗಿ ನಾವು ದೇವರ ಮಕ್ಕಳಾಗ್ತೀವಿ. ಪರಿಶುದ್ಧಾತ್ಮನಿಲ್ಲದೆ ಒಬ್ಬ ಪ್ರಾಕೃತಿಕ ಮನುಷ್ಯ ದೇವರ ಮಗನಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕ್ರಿಸ್ತನ ಸಭೆ ಅನ್ನೋದು ಒಂದು ಗುಂಪಿರುತ್ತೆ, 2-3 ಎಲ್ಲಿ ಕೂಡಿ ಬರ್ತಾರೋ ಅದು. ಸೊ ಆ ಗುಂಪು ಜೊತೆಗೆ ಪವಿತ್ರಾತ್ಮನು ಕೂಡ ಇರುವಂತದ್ದು, ಅದು ಕ್ರಿಸ್ತನ ಸಭೆ ಆಗುತ್ತೆ. ಯಾವ ಸಭೆಯಲ್ಲಿ ಅಥವಾ ಯಾವ ವ್ಯಕ್ತಿಯಲ್ಲಿ ಪರಿಶುದ್ಧಾತ್ಮನು ಇರೋದಿಲ್ವೋ ಅವನು ಕ್ರೈಸ್ತನಾಗಿ ಅಥವಾ ದೇವರ ಸಭೆಯಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಈ ಸಭೆಯ 4 ಕಾರ್ಯಗಳ ಬಗ್ಗೆ ನಾವು ನೋಡ್ಬೋದು. ಯಾವುದು ಆ 4 ಅತ್ಯಂತ ಪ್ರಾಮುಖ್ಯವಾಗಿ ಇರಬೇಕಾಗಿರೋದು ಸಭೆಯಲ್ಲಿ ಅಂದ್ರೆ, ಮೊದಲನೇದು ಆರಾಧನೆ, 2ನೇದು ಸುವಾರ್ಥ ಬೋಧನೆ, 3ನೇದು ಪೋಷಣೆ, 4ನೇದು ಸೇವೆ ಅಂತ ಹೇಳಿ. ಸಭೆಯಲ್ಲಿ ಈ 4 ವಿಷಯಗಳು ಮನಸ್ಸಲ್ಲಿ ಇಟ್ಕೊಳ್ಳಿ, ತುಂಬಾ ಪ್ರಾಮುಖ್ಯವಾದಂಥದ್ದು. ಯಾಕೆ ನೀನು ನಾನು ಸಭೆಗೆ ಹೋಗ್ತೀವಿ ಅಂದ್ರೆ, ನಮ್ಮ ಜೀವವುಳ್ಳ ದೇವರನ್ನ ಆರಾಧನೆ ಮಾಡೋದಕ್ಕೆ. ಇಲ್ಲಿ ಸಭೆಯಲ್ಲಿ ಆರಾಧನೆ ಮಾಡೋರು ಇದ್ದೀರಾ ನೀವು? ಮುಂದೆ ಹೋಗಿ ಆರಾಧನೆಯನ್ನ ನಡೆಸ್ಕೊಡೋರು ಇದ್ದೀರಾ? ಹಾಡನ್ನ ಹಾಡಿ ಸ್ತೋತ್ರ ಮಾಡಿ ದೇವರ ನಾಮ ಮಹಿಮೆ ಪಡಿಸೋರು ಇದ್ದೀರಾ? ಆ ವರ್ಷಿಪ್ ಲೀಡರ್ಗಳು, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಆರಾಧನೆ ತುಂಬಾ ಶ್ರೇಷ್ಠವಾದದ್ದು.
ಆರಾಧನೆ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಪರಲೋಕದಲ್ಲಿ ಲೂಸಿಫರನು ದೇವರ ಸಿಂಹಾಸನದ ಬಳಿಯಲ್ಲಿ ನಿಂತುಕೊಂಡು ದೇವರನ್ನ ಆರಾಧನೆ ಮಾಡ್ತಾ ಇದ್ದಿದ್ದು. ಆರಾಧನೆ ಮಾಡುವಂತ ನಾಯಕ, ಆರಾಧನೆ ಮಾಡುವಂತ ನಾವು ದೇವರ ಸಿಂಹಾಸನದ ಮುಂದೆ ನಿಂತ್ಕೊಂಡಿರ್ತೀವಿ, ದೇವರ ಮುಂದೆ. ಹಾಗಾಗಿ ದೇವರ ಮುಂದೆ ನಿಂತ್ಕೊಳ್ಳುವಂತ ನಾವು ಎಷ್ಟರ ಮಟ್ಟಿಗೆ ತಯಾರಿ ಆಗ್ಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಏನೋ ಆತರವಾಗಿ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿ ಆ ಹಾಡುಗಳನ್ನ ಹುಡ್ಕೊಂಡು ಅಥವಾ ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ಅಲ್ಲಿ ನಿಂತ್ಕೊಳ್ಳುವಂಥದ್ದು ಸಿದ್ಧತೆಯೊಂದಿಗೆ ಹೋಗದೆ ಇದ್ರೆ ಚೆನ್ನಾಗಿರಲ್ಲ. ಮತ್ತೆ ಆ ಸಭೆನ ದೇವರು ಯಾಕೆ ನಿಲ್ಲಿಸಿದ್ದಾರೆ ಅಂದ್ರೆ ದೇವ್ರನ್ನ ಆರಾಧನೆ ಮಾಡೋದಕ್ಕೆ. ಪ್ರತಿಯೊಬ್ಬರು ಕೂಡ ಆ ದೇವ್ರನ್ನ ಆರಾಧಿಸಿ ದೇವ್ರನ್ನ ಸ್ತುತಿಸ್ಬೇಕು. ಹ್ಮ್. ಈ ಒಂದು ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧನೆ ಮಾಡೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು ನಾವು. ಆ ಈ ಆಂಧ್ರ ಕಡೆ, ತಮಿಳುನಾಡು ಕಡೆ ಹೋದಾಗ ಒಂದ್ ವೇಳೆ ನನಗೆ ಇರಿಟೇಷನ್ ಆಗುವಂತದ್ದು ಏನು ಅಂದ್ರೆ ಹಾಡಿಗಿಂತ ಹೆಚ್ಚಾಗಿ ಆ ಮ್ಯೂಸಿಕ್ ಇರುತ್ತೆ. ಆ ಹಾಡು ಏನ್ ಆಡ್ತಿದಾರೆ ಅಂತಾನು ಕೂಡ ಕೇಳಿಸೋದಿಲ್ಲ. ಆ ಹಾಡಿನ ಅರ್ಥ ಕೂಡ ಆಗೋದಿಲ್ಲ. ಒಂದ್ ವೇಳೆ ಗೊತ್ತಿರೋ ಹಾಡಾದ್ರೆ ಓಕೆ, ನಮ್ಗೆ ಅರ್ಥ ಆಗುತ್ತೆ ಇದು ಆಡ್ತಿರ್ಬೋದು ಅಂತ. ಕೆಲವು ಸಭೆಗಳಲ್ಲಿ ಕರ್ನಾಟಕದಲ್ಲಿ ಕೂಡ ನೀವು ಹೋಗಿರ್ತೀರ, ತುಂಬಾ ಮ್ಯೂಸಿಕ್ ಇರುತ್ತೆ. ಆ ಹಾಡು ಏನ್ ಹಾಡ್ತಿದಾರೆ ಅಂತಾನು ಅರ್ಥ ಆಗೋದಿಲ್ಲ. ಆ ಎಲ್ಲರೂ ಸೇರಿ ಆ ಈಗ ಫಾರಿನ್ ಅಲ್ಲಿ ಹೋಗಿ ಯಾವುದೇ ಫಾರಿನ್ ಮ್ಯೂಸಿಕ್ ಅನ್ನ ಕೇಳಿ ನೀವು, ಇಂಗ್ಲಿಷ್ ಹಾಡುಗಳನ್ನ, ಮ್ಯೂಸಿಕ್ ತುಂಬಾ ಸ್ಲೋ ಇರುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಮತ್ತೆ ಆ ಹಾಡು ತುಂಬಾ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಸೊ ಇಲ್ಲಿ ಮ್ಯೂಸಿಕ್ ಮೇಲೆ ಅಲ್ಲ ನಾವು ಹೆಚ್ಚು ಆ ಗಮನ ಹರಿಸ್ಬೇಕಾಗಿರೋದು, ಆ ಹಾಡ್ ಮೇಲೆ, ಆ ಒಂದು ಸಾಹಿತ್ಯದ ಮೇಲೆ. ಆ ಹಾಡಲ್ಲಿ ಏನಿದೆ ಸಾಹಿತ್ಯ, ಏನ್ ಅರ್ಥ ಇದೆ ಅನ್ನೋದ್ರ ಬಗ್ಗೆ. ಅಲ್ಲಿ ಬಂದಿರೋರು ಒಂದ್ ವೇಳೆ ಹೊಸಬ್ರು ಬಂದಿರ್ತಾರೆ, ಆ ಆ ಹಾಡು ಗೊತ್ತಿಲ್ದಿರೋರು ಬಂದಿರ್ತಾರೆ. ಅದನ್ನ ನಾವು ಹಾಡುವಾಗ ಅದು ಅವ್ರಿಗೆ ಅರ್ಥವಾಗುವಾಗ ಏನಾಗುತ್ತಂದ್ರೆ ಅವರು ಕೂಡ ಆ ಹಾಡ್ ಜೊತೆಗೆ ಕನೆಕ್ಟ್ ಆಗಿ ದೇವ್ರನ್ನ ಆರಾಧನೆ ಮಾಡ್ತಾರೆ. ಆ ನಾವು ಸಭೆಗೆ ಹೋಗೋದು ದೇವ್ರನ್ನ ಆರಾಧನೆ ಮಾಡೋದಕ್ಕೆ, ನಿನ್ನ ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡೋದಕ್ಕೆ, ಆತನ ಜೊತೆ ನೀನು ಇದ್ದು ದೇವ್ರನಾಮ ಮಹಿಮೆ ಪಡಿಸೋದಕ್ಕೆ. ಹ್ಮ್ ಸೊ ಇಲ್ಲಿ ನಾವು ನೋಡ್ತೇವೆ, ಒಂದನೇದಾಗಿ ಆರಾಧನೆ ಅನ್ನುವಂಥದ್ದು ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟವರು ಒಟ್ಟಾಗಿ ದೇವರನ್ನ ಆರಾಧಿಸಬಹುದು ಎಂಬ ಉದ್ದೇಶದಿಂದಲೇ ಸಭೆ ಸೇರಲು ಪ್ರಮುಖ ಕಾರಣ ಅಂತ. ಸಭೆಯಾಗಿ ನಾವು ಯಾಕೆ ಸೇರಿ ಬರ್ತೀವಿ ಅಂದ್ರೆ ನಾವು ಆತನ ದೇಹ, ಯೇಸು ಸ್ವಾಮಿಯ ದೇಹವಾಗಿದ್ದೇವೆ. ಆತನ ದೇಹದಲ್ಲಿ ನಾವು ಒಂದೊಂದು ಅಂಗವಾಗಿರೋದ್ರಿಂದ ನಾವು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಕಡೆ ಇದ್ರು ಕೂಡ ಆರಾಧನೆಯಲ್ಲಿ ಒಟ್ಟಾಗಿ ಒಂದು ಸಭೆಯಲ್ಲಿ ಕೂಡಿ ಬರ್ತೀವಿ ಅಂದ್ರೆ ಆತನ ನಾಮ ಮಹಿಮೆ ಪಡಿಸೋದಕ್ಕೋಸ್ಕರ. ರೋಮಾಪುರದವರಿಗೆ 12ನೇ ಅಧ್ಯಾಯದಲ್ಲಿ 1ನೇ ವಚನವನ್ನ ಓದೋಣ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಆಮೇನ್. ಆಮೇನ್. ಇಲ್ಲಿ ಪೌಲನು ರೋಮಪುರದವರಿಗೆ ಬರಿತಾ ಇರುವಂತದ್ದು, ಸಹೋದರರೇ ಅಂತ ಹೇಳ್ತಾ ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳೋದೇನಂದ್ರೆ, ಬೇಡಿಕೊಳ್ತಿರೋದು ಸಭೆಗೆ ಏನು ಗೊತ್ತಾ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಯಾಕಂದ್ರೆ ಇದು ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ಹೇಳ್ಬಿಟ್ಟು. ದೇವರ ಸಭೆಯಲ್ಲಿ ಹೋದಾಗ ನಾವು ಯಾರನ್ನೋ ಮೆಚ್ಚಿಸೋದಕ್ಕಲ್ಲ, ಮ್ಯೂಸಿಕ್ ಹೊಡಿಯೋದು ಅಲ್ಲಿ ಬಂದಿರೋ ಜನರನ್ನ ಮೆಚ್ಚಿಸೋದಕ್ಕಲ್ಲ, ನಾವು ಚೆನ್ನಾಗಿ ಹಾಡೋದು ಅಲ್ಲಿ ಬಂದಿರುವಂತ ಜನರನ್ನ ಮೆಚ್ಚಿಸೋದಕ್ಕಲ್ಲ. ಇದೇ ನಾವು ಫಿಲಮ್ ಶೋಗಳು ಮಾಡ್ತಿದೀವ, ಸ್ಟೇಜ್ ಮೇಲೆ ನಿಂತ್ಕೊಂಡು ಸಿನಿಮಾ ಹಾಡುಗಳು ಆಡ್ತಿದೀವ ಎಲ್ಲರಿಗೂ ಮೆಚ್ಚಬೇಕು ಅಂತ ಅಲ್ವಲ್ಲ. ದೇವ್ರನ್ನ ಮೆಚ್ಚುವಂತೆ ಇರ್ಬೇಕು ನಮ್ಮ ಒಂದು ನಡತೆ ಸಭೆಯಲ್ಲಿ. ನಮ್ಮನ್ನ ಅಲ್ಲಿರೋರಲ್ಲ ಮೆಚ್ಕೋಬೇಕಾಗಿರೋದು, ದೇವ್ರ ಮೆಚ್ಕೊಳ್ಳೋ ರೀತಿಯಲ್ಲಿ ಆ ಆರಾಧನೆ ದೇವ್ರನ್ನ ನೋಡಿ ದೇವ್ರಿಗೆ ಸಲ್ಲುವಂತೆ ಇರಬೇಕು. ಒಂದ್ ವೇಳೆ ತುಂಬಾ ಚೆನ್ನಾಗಿ ನಾವು ಹಾಡೋರು ಇರ್ಬೋದು, ಚೆನ್ನಾಗಿ ಮ್ಯೂಸಿಕ್ ಬಾರ್ಸೋರು ಇರ್ಬೋದು, ಅಲ್ಲಿನ ಜನ ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಆಡ್ತಾರೆ, ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಬಾರಿಸ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಆರಾಧನೆ ಎಲ್ಲ ಮುಗಿದ್ಮೇಲೆ ಕೂಡ ನಿಮಗ್ ಬಂದು ಹೇಳೋರು ಇರ್ಬೋದು, ತುಂಬಾ ಚೆನ್ನಾಗಿ ನಡೆಸ್ತೀರಿ ಆರಾಧನೆ, ತುಂಬಾ ಚೆನ್ನಾಗಿ ಆಡ್ತೀರಾ ಅಂತ ಹೇಳಿ. ಎಲ್ಲ ಮಹಿಮೆನ ನಾವು ದೇವ್ರಿಗೆ ಕೊಡ್ಬೇಕು. ಸೈತಾನನ ಹೆಚ್ಚಿಸ್ಕೊಂಡಿದ್ದು ಇಂಥ ಟೈಮಲ್ಲೇ. ಪರಲೋಕದಲ್ಲಿ ಎಲ್ಲರೂ ಹೆಚ್ಚಿಸ್ತಿದ್ರು, ಅವನನ್ನ ಹೊಗಳ್ತಿದ್ರು. ಹಾಗಾಗಿ ನಾನೇ ದೇವ್ರು ಯಾಕೆ ಆಗ್ಬಾರ್ದು ಅನ್ನೋ ಆಲೋಚನೆ ಬಂದ್ಬಿಡ್ತು ಅವನಿಗೆ.
ಎರಡನೇದಾಗಿ ಯೋಹಾನ 4:24 ಇದನ್ನು ಕೂಡ ಆರಾಧನೆ ನಡೆಸೋರಿಗೆ ನಾನು ಹೇಳ್ತೀನಿ. ನೀವು ಮುಂದೆ ಹೋಗಿ ನಿಂತ್ಕೊಳ್ತ ತಕ್ಷಣ ಹೇಳ್ಬೇಕಾಗಿರುವಂತ ವಚನ ಇದು. ಕಂಠಪಾಠ ಮಾಡಿಕೊಂಡು ಇದು ಯಾವಾಗ್ಲೂ ಹೇಳ್ಬೇಕಾಗಿರೋದು. ಯಾಕೆ ಗೊತ್ತಾ? ದೇವರ ಆತ್ಮ ಸ್ವರೂಪನು. ಸೊ ಹಾಗಾಗಿ ದೇವರು ಆತ್ಮ ಸ್ವರೂಪನಾಗಿರೋದ್ರಿಂದ ನಾವೆಲ್ಲರೂ ಕೂಡ ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸೋಣ ಅಂತ ಹೇಳಿ ನಾವು ಈ ಸತ್ಯ ಸುವಾರ್ತೆಲ್ಲ ಆರಾಧನೆಗಳನ್ನ ಪ್ರಾರಂಭಿಸ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ಯೇಸ್ವಾಮಿ ಹೇಳಿರೋದು ಆತ್ಮಿಕ ರೀತಿಯಲ್ಲಿ ಆರಾಧಿಸುವಂತ ಒಂದು ಸಮಯ ಬರುತ್ತೆ ಅಂತ. ನೀನು ನಾನು ಶಾರೀರಿಕವಾಗಿ ಅಲ್ಲ ಆರಾಧನೆ ಮಾಡ್ತಿರೋ ದೇವರನ್ನ, ಆತ್ಮಿಕವಾಗಿ. ದೇವರ ಆತ್ಮ ನಮ್ಮ ಆತ್ಮ ಅದು ಒಂದಾಗುವಂಥದ್ದು ಆರಾಧನೆಯಲ್ಲಿ. ಹ್ಮ್ ಮತ್ತಾಯ 22:37-38 ಓದೋಣ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದುದು. ಮತ್ತು ಮೊದಲನೆಯದು ಇದಕ್ಕೆ ಹಾ, ಸಮಾನವಾದ ಇಲ್ಲಿ ಎರಡನೇ ಸಾಕು. ಆಜ್ಞೆ. ಇಲ್ಲಿ ನಾವು ನೋಡ್ತಿರೋದೇನು 37-38 ದೇವರನ್ನ ಯಾವ ರೀತಿ ಪ್ರೀತಿಸ್ಬೇಕು ಅಂತ ಹೇಳಿ. ಪೂರ್ಣ ಹೃದಯದಿಂದ, ಅರ್ಧ ಹೃದಯದಿಂದ ಅಲ್ಲ. ಹ್ಮ್ ಅರ್ಧ ಹೃದಯದಿಂದ ಅಲ್ಲ, ಅರ್ಧ ಪ್ರಾಣದಿಂದ ಅಲ್ಲ, ಅರ್ಧ ಬುದ್ಧಿವಂತಿಕೆಯಿಂದ ಅಲ್ಲ. ಆತನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಪ್ರೀತಿಸ್ಬೇಕು ಅನ್ನೋದೇ ದೇವರ ಆಸೆ, ದೇವರ ಆಜ್ಞೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಿಲಿ ನಾವು ಹೋಗಿ ನಿಂತ್ಕೊಳ್ಳುವಾಗ ನಮ್ಮ ಹೃದಯವೆಲ್ಲ ದೇವರು ತುಂಬಿರ್ಬೇಕು, ದೇವರ ಕೃಪೆ ತುಂಬಿರ್ಬೇಕು. ಹ್ಮ್ ದೇವರ ನಾಮಕ್ಕೆ ಸ್ತೋತ್ರ. ಅದೇನೋ ನಾನು ಹೇಳ್ತಿರೋದು ಮೈಮರೆತು ಕುಣಿಯೋದಲ್ಲ ಆರಾಧನೆ ಅಂದ್ರೆ. ಆ ಕಣ್ಣು ಮುಚ್ಕೊಂಡು ಚಪ್ಪಾಳೆ ತಟ್ಕೊಂಡು ಜೋರಾಗಿ ಕಿರ್ಚಾಡ್ಕೊಂಡಲ್ಲ. ಆ ತರ ಮಾಡೋದು ತಪ್ಪಂತ ನಾನು ಹೇಳ್ತಿಲ್ಲ. ಆದ್ರೆ ಅದು ನಿಜವಾದ ಆರಾಧನೆ ಅಂತ ನಾನು ಹೇಳಕ್ ಆಗಲ್ಲ. ನಿಜವಾದ ಆರಾಧನೆ ಅಂದ್ರೆ ಅರ್ಥಗರ್ಭಿತವಾಗಿ ಆರಾಧಿಸುವಂತದ್ದು, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಸತ್ಯದ ಪ್ರಕಾರ ದೇವರನ್ನ ಆರಾಧಿಸುವಂತದ್ದಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹ್ಮ್ ಎರಡನೇದಾಗಿ ನಾವು ನೋಡಿದ್ವಿ ಸುವಾರ್ಥ ಸೇವೆ. ಸಭೆಯಲ್ಲಿ ಸುವಾರ್ಥ ಸೇವೆ ತುಂಬಾ ಮುಖ್ಯ. ಹೌದು, ಸೈತಾನನಿಗೆ ಸಭೆ ಅಂದ್ರೆ ಆಗಲ್ಲ, ಸಭೆಗೆ ಹೋಗೋರಂದ್ರೆ ಆಗಲ್ಲ. ಅವನೇನ್ ಮಾಡ್ತಾನೆ ಪ್ರತಿ ಸಲ ಅಂತ ಹೇಳಿದ್ರೆ, ಸಭೆನ ನಿಲ್ಸೋದಕ್ಕೋ ಆರಾಧನೆಗಳು ನಡೆಯದೇ ಇರೋದಕ್ಕೋ ಕಾರಣನಾಗ್ಬೇಕು ಅಂತ, ಅದನ್ನ ತಡಿಬೇಕು ಅಂತ ನೋಡ್ತಿರ್ತಾನೆ. ಆ ಸೊ ಆ ಸಭೆಗಳು ಬಲಹೀನವಾಗ್ಬೇಕು ಅಂದ್ರೆ ಸೈತಾನ ಏನ್ ಮಾಡ್ತಾನೆ? ಸೇವೆಗಳು ನಡೆಯದೇ ಇರೋ ಹಾಗೆ ಮಾಡ್ತಾನೆ. ಸುವಾರ್ಥ ಸೇವೆಗಳು ಸಭೆಯಲ್ಲಿ ನಡೆಯದೇ ಇರೋ ಹಾಗೆ ಮಾಡ್ತಾನೆ. ವಿಶ್ವಾಸಿಗಳಿಗೆ ಸುವಾರ್ತೆ ಸಾರುವಂತ ಆಸಕ್ತಿ ಇಲ್ಲದೆ ಮಾಡ್ತಾನೆ. ಸಭೆಗೆ ಹೋಗುವಾಗ ಸಭೆಗೆ ಹೋಗುವಾಗ ಮುಂಜಾನೆ ನೀನು ತಿಳ್ಕೊಬೇಕಾಗಿರೋದು, ನಾನು ದೇವರನ್ನ ಆರಾಧನೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಸಭೆ ಮುಗಿಸ್ಕೊಂಡು ಸಭೆಯಿಂದ ಹೊರಗಡೆ ಬರುವಾಗ ನೀನ್ ಮನ್ಸಲ್ಲಿ ಇರ್ಬೇಕಾಗಿರೋದು, ನಾನು ವಾರ ಪೂರ್ತಿ ಸೇವೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ನೀನ್ ಏನೇ ಕೆಲಸ ಮಾಡ್ತಾ ಇರೋ, ನೀನ್ ಓದ್ತಾ ಇರೋ, ಸ್ಕೂಲೋ ಕಾಲೇಜು, ನೀನ್ ಓದ್ತಾ ಇದ್ರು ಕೂಡ, ನೀನ್ ಏನಾದ್ರೂ ಕೆಲಸ ಮಾಡ್ತಿದ್ರು ಕೂಡ, ನೀನ್ ಎಲ್ಲಾದ್ರೂ ಜಾಬ್ ಮಾಡ್ತಿದ್ರು ಕೂಡ, ಆರಾಧನೆ ಮುಗಿಸ್ಕೊಂಡು ಹೊರಗಡೆ ಬರೋ ಟೈಮಲ್ಲಿ ನಿನ್ ಮನ್ಸಲ್ಲಿ ಇರ್ಬೇಕಾಗಿರೋದು, ಈ ವಾರ ಪೂರ್ತಿ ಮತ್ತೆ ನಾನು ಈ ಸಭೆಗೆ ಆರಾಧನೆಗೆ ಬರೋ ತನಕನೂ ಕೂಡ ನಾನೊಬ್ಬ ದೇವರ ಸುವಾರ್ತಿಕ, ದೇವರ ಸುವಾರ್ತಿಕಳು. ಈ ವಾರ ಪೂರ್ತಿ ದೇವರು ನನಗೆ ಆ ಆಶೀರ್ವಾದದ ಭೇಟಿಗಳನ್ನ ಕೊಡ್ತಾನೆ. ನಾನು ಯಾರನ್ನ ಭೇಟಿ ಆಗ್ತೀನೋ ಅವ್ರಿಗೆ ಸುವಾರ್ತೆ ಸಾರಬೇಕು ಅಂತ ಹೇಳಿ ಆ ಮನಸ್ಸಿನಿಂದ ನಾವು ಸಭೆಯಿಂದ ಹೊರಗಡೆ ಬರಬೇಕು. ಸುವಾರ್ತೆ ಸೇವೆ ಮಾಡದೇ ಇರುವವರು, ಸುವಾರ್ತೆ ಸೇವೆ ಮಾಡದೇ ಇರುವಂತಹ ಸಭೆಗಳು ಖಂಡಿತ ಕ್ಷೀಣಿಸಿ ಹೋಗುತ್ತೆ, ಬಲಹೀನವಾಗುತ್ತೆ. ಅಲ್ಲಿರುವಂತಹ ಸೇವಕರು, ಸೇವಕರ ಕುಟುಂಬ, ಅಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಸಭೆಯನ್ನ ಕಟ್ಟುವಂತದ್ದಾಗಿದೆ. ಬೈಬಲ್ ಅಲ್ಲಿ ದೇವ್ರು ಹೇಳೋದೇನು ಗೊತ್ತಾ? ನೀನು ನಾನು ಸಜೀವ ಕಲ್ಲುಗಳಾಗಿ ಸಭೆ ಕಟ್ಟಲ್ಪಡ್ತಾ ಇದ್ದೀವಿ ಅಂತ ಹೇಳಿ. ನೀನೊಂದು ಕಲ್ಲು, ನಾನೊಂದು ಕಲ್ಲು. ಸಭೆ ಕಟ್ಟಲ್ಪಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಮುಖ್ಯನೇ. ಪ್ರತಿಯೊಬ್ಬರು ಕೂಡ ಒಂದು ಮೂಲೆಗಲ್ಲಾಗಿ ನಾವು ಕಟ್ಟಲ್ಪಡ್ಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಹ ಸೊ ಈ ಆರಾಧನೆಗಾಗಿ ಒಟ್ಟುಗೂಡುವುದು ಮತ್ತು ಜಗತ್ತಿನಲ್ಲಿ ಸುವಾರ್ತೆನ ಸಾರಲು ಹೊರಗೆ ಹೋಗುವುದು ಎಂಬ ಎರಡು ಕಾರ್ಯಗಳನ್ನು ಸಭೆ ಏನ್ ಮಾಡ್ಬೇಕು? ಪೂರೈಸ್ಬೇಕು, ನೆರವೇರಿಸ್ಬೇಕು. ಅದನ್ನು ಸಭೆ ಇರೋದು ಅತ್ಯಂತ ಪ್ರಾಮುಖ್ಯವಾಗಿ ದೇವ್ರ ನಾಮ ಮಹಿಮೆ ಪಡಿಸೋದಕ್ಕೊಂದಾದ್ರೆ, ಎರಡನೇದು ಲೋಕಕ್ಕೆ ಸುವಾರ್ತೆ ಸಾರೋದಕ್ಕೆ, ಲೋಕಕ್ಕೆ ಸಾಕ್ಷಿಯಾಗಿರೋದಕ್ಕೆ. ಹ ಅದರಲ್ಲಿ ಒಂದು ಮೂರು ವಿಷಯಗಳನ್ನ ನಾವು ನೋಡೋದಾದ್ರೆ, ದೇವರ ರಕ್ಷಣೆ ವಿಧಾನದ ಪ್ರಕಾರ ಸುವಾರ್ತೆ ಸಾರಬೇಕು. 1 ಕೊರಿಂಥ 1:21 ಏನ್ ಹೇಳುತ್ತೆ?
ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಓದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎಣಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತು. ಆಮೇಲೆ ಆಮೆನ್. ಸೊ ಇಲ್ಲಿ ನಾವು ನೋಡ್ತಿರೋದೇನು, ಪೌಲ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ನಾನು ನಂಬಿರುವಂತ ಈ ಯೇಸು, ನೀನು ನಾನು ನಂಬಿರುವಂತ ಈ ಸುವಾರ್ತೆ ಅನ್ಯ ಜನರಿಗೆ ಅದು ಹುಚ್ಚು ಮಾತಾಗಿದೆ. ಅವ್ರು ಏನ್ ಅನ್ಕೊಳ್ತಿದ್ದಾರೆ ಗೊತ್ತಾ? ನೀವ್ ಯಾಕೆ ನಮ್ ಜಾತಿ ಬಿಟ್ಟು ಹೋಗ್ತಿದ್ದೀರಾ, ನೀವ್ ಯಾಕೆ ನಮ್ ಧರ್ಮ ಬಿಟ್ಟು ಹೋಗ್ತಿದ್ದೀರಾ ಅಂತ. ಅವರು ಕ್ರೈಸ್ತರು ಏನೋ ಕೊಡ್ತೀವಿ ಅಂತ ಆಶ್ವಾಸನೆಗಳನ್ನ ತೋರಿಸಿ ಜನರನ್ನ ಮತಾಂತರ ಮಾಡ್ತಿದಾರೆ ಅಂತ. ಅವ್ರಿಗೆ ನಾವ್ ಯೇಸುಗೋಸ್ಕರ ಜೀವಿಸ್ತಾ ಇರೋದು ಹುಚ್ಚುತನವಾಗಿದೆ. ನಮ್ ಜಾತಿ ಧರ್ಮ, ನಮ್ ಸಂಸ್ಕೃತಿ, ನಮ್ಮ ಪದ್ಧತಿ, ನಮ್ಮ ಆಚಾರಗಳನ್ನೆಲ್ಲ ಬಿಟ್ಟು ಇವ್ರು ಯಾಕೆ ಈ ತರ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಅವ್ರು ಯಾರು, ಅವ್ರ ಇರೋ ಪರಿಸ್ಥಿತಿ ಏನು, ಅವರ ಒಂದು ಜೀವನ ಹೇಗ್ ನಡೀತಾ ಇದೆ, ಯಾರು ನಡೆಸ್ತಿದ್ದಾರೆ, ಅವ್ರ ಅಂತ್ಯ ಏನು ಅಂತ ನಮ್ಗೆ ಗೊತ್ತು. ಆದ್ರೆ ನಾವು ನಂಬಿರೋದು, ನಾವು ಹೋಗ್ತಿರೋ ದಾರಿ ಅವ್ರಿಗೆ ಗೊತ್ತಿಲ್ಲ. ಆ ಅಸಲಿ ಹುಚ್ಚರು ಅವರು, ಅಸಲಿ ಹುಚ್ಚರು ಸುವಾರ್ತೆನ ಅರ್ಥ ಮಾಡ್ಕೊಳ್ದೇ ಇರೋರು. ಆದ್ರೆ ಅವರು ನಮ್ಮನ್ನ ಹುಚ್ಚರು ಅನ್ಕೊಳ್ತಿರೋದು. ಅದಕ್ಕೇನೆ ಇಲ್ಲಿ ಪೌಲ ಏನ್ ಹೇಳ್ತಾ ಇದ್ದಾನೆ, ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ. ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವನ್ನ ರಕ್ಷಿಸುವುದು ದೇವರಿಗೆ ಒಳ್ಳೆಯದಂತ ತೋಚಿತು ಅಂತ. ಹಾಗಾಗಿ ನೀನು ನಾನು ಸಾರುವಂತ ಈ ಸುವಾರ್ತೆಯಿಂದಲೇ ಈ ಲೋಕದಲ್ಲಿರುವಂತ ಜನರನ್ನ ರಕ್ಷಿಸಬೇಕು ಅಂತ ದೇವರು ತೀರ್ಮಾನ ಮಾಡ್ಕೊಂಡಿರುವಂತದ್ದು. ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ನಮ್ಮ ದೇಶದಲ್ಲಿ ಅನೇಕ ದೇಶ, ಸುಮಾರು 11 ರಾಜ್ಯಗಳಲ್ಲಿ, ನಮ್ಮ ದೇಶದ 11 ರಾಜ್ಯಗಳಲ್ಲಿ ಸುವಾರ್ತೆ ಸಾರೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಸರ್ಕಾರಗಳು. ಬಿಜೆಪಿ ಇರುವಂತ ಸರ್ಕಾರ, ಬಿಜೆಪಿ ಸರ್ಕಾರ ಇರುವ ರಾಜ್ಯಗಳಲ್ಲಿ ಸುವಾರ್ತೆ ಸಾರಬಾರ್ದು ಅಂತ, ಜನರು ಬೈಬಲ್ ಹಿಡ್ಕೊಂಡು ಸಭೆ ಕೂಡಬಾರ್ದು ಅಂತ ಆ ಬ್ಯಾನ್ ಅನ್ನ ವಿಧಿಸಿದ್ದಾರೆ. ಮತಾಂತರ ಮಾಡೋದು ಬ್ಯಾನ್, ಸುವಾರ್ತೆ ಇನ್ನೊಬ್ರಿಗೆ ಹೇಳೋದು ಬ್ಯಾನ್ ಅಂತ ಹೇಳಿ. ನೀನು ದೇವ್ರ ನಂಬಿದೀಯಾ, ನಿನ್ನ ಮನೆಯಲ್ಲಿ ಮಾತ್ರ ನೀನು ಪೂಜೆ ಮಾಡ್ಕೊ, ನಿನ್ನ ಮನೆಯಲ್ಲಿ ಮಾತ್ರ ನೀನು ಪ್ರಾರ್ಥನೆ ಮಾಡ್ಕೋಬೇಕು, ಹೊರಗಡೆ ಬಂದು ನೀನು ಸುವಾರ್ತೆ ಸಾರಬಾರ್ದು ಅಂತ ಹೇಳಿ ಈಗಾಗಲೇ 11 ರಾಜ್ಯಗಳಲ್ಲಿ ಬಂದಿದೆ. ಅದು ಬಿಜೆಪಿ ಯಾವ್ಯಾವ ರಾಜ್ಯದಲ್ಲಿ ಬರುತ್ತೋ ಆ ರಾಜ್ಯದಲ್ಲಿ, ಈಗ ನಮ್ಮ ಕರ್ನಾಟಕದಲ್ಲೂ ಕೂಡ ಅದನ್ನ ತರಬೇಕು, ಮತಾಂತರ ಕಾಯ್ದೆ ಅಂತ ಹೇಳ್ಬಿಟ್ಟು ಹೋರಾಡ್ತಾ ಇದ್ರು. ಅಷ್ಟರಲ್ಲಿ ಸಮಯ ಆಗೋಯ್ತು. ಅದಾದ್ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಒಂದು ವೇಳೆ ಬಿಜೆಪಿ ಸರ್ಕಾರ ಬರೋದಾದ್ರೆ ಮತ್ತೆ ಅವ್ರು ಮಾಡೋ ಕೆಲಸ ಅದನ್ನೇ. ಹೇಗೂ ದೇವರ ಸೇವೆನ, ದೇವರ ಸುವಾರ್ತೆನ ಯಾರು ತಡೆಯಕ್ ಆಗಲ್ಲ ಅನ್ಕೊಳ್ಳಿ. ಯಾವ ಸಂಸ್ಥೆ, ಯಾವ ಆ ಒಂದು ಸಮಾಜ, ಯಾವ ವ್ಯಕ್ತಿ ಕೂಡ ಸುವಾರ್ತೆಯನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಲೋಕ ಸುವಾರ್ಥೀಕರಣ ಆಗ್ಬೇಕು ಅನ್ನೋದು ದೇವರ ಚಿತ್ತವಿರುವಾಗ ಅದಕ್ಕೆ ವಿರುದ್ಧವಾಗಿ ಯಾರು ನಿಲ್ಲೋದಕ್ಕೆ ಆಗೋದೇ ಇಲ್ಲ. ಎಂತ ರಾಜರೇ ನಿಂತಿಲ್ಲ ಅಂತ ಹೇಳಿದ್ರೆ ಸಾಧಾರಣ ವ್ಯಕ್ತಿಗಳು ಸುವಾರ್ತೆನ ತಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀನು ನಾನು ಈ ರಕ್ಷಣೆ ಕೊಡುವ ಸುವಾರ್ತೆನ ಸಾರಬೇಕು, ರಕ್ಷಿಸುವಂತ ಸುವಾರ್ತೆ ಸಾರಿ. ಅದನ್ನೇ ನಾವು ಸತ್ಯ ಸುವಾರ್ತೆ ಅನ್ನೋದು. ಜನರನ್ನ ನಾಶದಲ್ಲಿ ನಡೆಸುವಂತದ್ದಲ್ಲ. ಅಂದ್ರೆ ಶಾರೀರಿಕವಾದ ಆಶೀರ್ವಾದಗಳು, ಶಾರೀರಿಕವಾದ ವಿಷಯಗಳ ಬಗ್ಗೆ ಹೇಳಿ 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 ಅದರಿಂದ ಅವ್ರೇನಂದ್ರೆ ರಕ್ಷಣೆ ಹೊಂದುತ್ತಾರ? ಇಲ್ಲ. ಖಂಡಿತ ಅವರು ಅದರ ಮೂಲಕ ರಕ್ಷಣೆ ಹೊಂದೋದಕ್ಕೆ ಆಗೋದಿಲ್ಲ. ರಕ್ಷಣೆ ಹೊಂದೋದು ಕ್ರಿಸ್ತನ ಕುರಿತಾದಂತಹ ಸುವಾರ್ತೆಯಿಂದ. ಎರಡನೇದಾಗಿ ಇದ್ರಲ್ಲಿ ನಾವು ನೋಡ್ತಿರೋದು ಕರ್ತನ ಮಹಾ ನಿಯೋಗ ಅಂತ ಹೇಳಿ. ನಿಯೋಗ ಅಂದ್ರೆ ಏನು? ಕಮಿಷನ್. ಮಹಾನಿಯೋಗ ಅಂದ್ರೆ ಗ್ರೇಟ್ ಕಮಿಷನ್ ಅಂತ ಹೇಳಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ಮತ್ತಾಯ 28:19-20 ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಕೊನೆಯ ಮಾತುಗಳು ಏನಂತ, ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನೀವು ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ನಂಬುವವರಿಗೆ ದೀಕ್ಷಾಸ್ನಾನ ಮಾಡಿಸಿ, ಮತ್ತೆ ಅವರು ನನ್ನಲ್ಲಿ ಬಲವಾಗಿ ಇರುವಂತೆ ಅವ್ರಿಗೆ ಏನ್ ಮಾಡ್ಬೇಕು? ನೀವು ಬೋಧಿಸ್ಬೇಕು, ಅವ್ರನ್ನ ಶಿಷ್ಯರನ್ನಾಗಿ ಮಾರ್ಪಡಿಸ್ಬೇಕು. ದೇವ್ರು ಹೇಳಿರುವಂತ ಮಾತನ್ನ ಸಭೆ ಮಾಡ್ಬೇಕು. ದೇವ್ರು ಹೇಳಿರುವಂತದ್ದು ಇದು ಯಾರಿಗೆ? ಸಭೆಗೆ. ಇದೇನು ಸೇವಕರಿಗೆ ಅಥವಾ ಸ್ವಾರ್ಥ ಸೇವಕರಿಗೆ ಮಾತ್ರನೇ ಹೇಳಿದ್ದಾರೆ ಅಂತ ಅಲ್ಲ. ಯೇಸುವನ್ನ ನಂಬಿರುವಂತ ಪ್ರತಿಯೊಬ್ರು, ನೀನೇನನ್ನ ಪಡ್ಕೊಂಡಿದ್ಯೋ ಅದನ್ನ ಇನ್ನೊಬ್ರಿಗೂ ಕೊಡು ಅಂತ ದೇವ್ರು ಹೇಳಿದ್ರು. ನೀನು ಉಚಿತವಾಗಿ ತಗೊಂಡಿದ್ರೆ ಉಚಿತವಾಗಿ ಕೊಡು ಅಂತ. ಏನ ಉಚಿತವಾಗಿ ಪಡ್ಕೊಂಡಿರೋದು? ರಕ್ಷಣೆ. ಏನ ಉಚಿತವಾಗಿ ಪಡ್ಕೊಂಡಿರೋದು? ದೇವರ ಕೃಪೆ. ದೇವರ ಕೃಪೆ ಅಂದ್ರೇನೆ ಸುವಾರ್ತೆ. ಅದನ್ನ ನೀನು ಉಚಿತವಾಗಿ ಕೊಡು ಇನ್ನೊಬ್ರಿಗೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸುವಾರ್ತೆ ಸಾರೋದು ನಿನ್ನ, ನನ್ನ, ನಮ್ಮ ಸಭೆಯ ಮೂಲ ಉದ್ದೇಶ ಆಗಬೇಕು. ನಮ್ಮ ಸಭೆ ಏನಕ್ಕೆ ಜೀವಂತವಾಗಿರ್ಬೇಕು ಅಂದ್ರೆ
ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಒಂದಾದ್ರೆ, ಎರಡನೇದು ದೇವರ ಸುವಾರ್ತೆ ಸಾರೋದಕ್ಕೆ. ದೇವ್ರ ನಮಗೆ ಮಹಿಮೆ ಆಗಲಿ. ಇನ್ನೊಂದು ಸಿ ಪಾಯಿಂಟ್ ಅನ್ನು ನಾವು ನೋಡುವಾಗ ಅದಮ್ಯ ಕರ್ತವ್ಯ ಅಂತ 1 ಕೊರಿಂಥ 9:16 ನಾವು ಓದಿ ನೋಡೋಣ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಅಶಬ್ದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಈ ಒಂದು ಆಮೆನ್. ವಚನವನ್ನ ನಾವು ಹಿಡ್ಕೋಬೇಕು. ನಮ್ಮ ಒಡಂಬಡಿಕೆಯಾಗಿ ನಾವೆಲ್ಲರೂ ಸುವಾರ್ತಿಕರಾಗಿ ಇದನ್ನು ಹಿಡ್ಕೋಬೇಕು. ಪೌಲ ಹೇಳ್ತಿರೋದು, ಎಷ್ಟು ಸುವಾರ್ತೆ ಸಾರಿರ್ಬೋದು, ಅವನು ಎಷ್ಟು ಜನರಿಗೆ ರಕ್ಷಣೆ ನಡೆಸಿರ್ಬೋದು, ಎಷ್ಟು ಸಭೆಗಳನ್ನು ಕಟ್ಟಿರ್ಬೋದು, ಆದ್ರೂ ಅವ್ನು ಹೇಳ್ತಿರೋದು, ಅವನ ತೀರ್ಮಾನ ನೋಡಿ ಹೇಗಿದೆ. ಕ್ರಿಸ್ತನಲ್ಲಿ ನಾವು ತೀರ್ಮಾನ ಮಾಡ್ಕೋಬೇಕಂತೀವಲ್ಲ, ಸುವಾರ್ತೆ ಒಳಗಡೆ ತೀರ್ಮಾನ ಮಾಡ್ಕೋಬೇಕು ಅಂತ ಹೇಳ್ತಿರ್ತೀವಲ್ಲ, ಇಲ್ಲಿ ಪೌಲನ ಒಂದು ತೀರ್ಮಾನ ನೋಡೋದಾದ್ರೆ, ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಇವತ್ತು ನಾವೇನಾದ್ರೂ ಸ್ವಲ್ಪ ಸುವಾರ್ತೆ ಸಾರ್ಬಿಟ್ರೆ, ಸ್ವಲ್ಪ ಸೇವೆ ಮಾಡ್ಬಿಟ್ರೆ, ನಾನು ಹಾಗ್ ಮಾಡ್ದೆ ಹೀಗ್ ಮಾಡ್ದೆ, ಕೆಲವು ಭಾಷೆಗಳು ಹೇಳ್ತಿರ್ತಾರಲ್ಲ ಸಾಕ್ಷಿಗಳನ್ನ, ಆ ವಯಸ್ಸಾಯ್ತು ಅಂದ್ರೆ ಇನ್ನು ಅವ್ರದ್ದು ಜೀವನ ಪರ್ಯಾಂತರ ವಾಕ್ಯ ಹೇಳೋದು ಬಿಟ್ಬಿಟ್ಟು, ಓ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಸೇವೆಯಲ್ಲಿ, ಜೀವನ ಪೂರ್ತಿ ದೇವ್ರ ವಾಕ್ಯ ಇರಲ್ಲ. ಆ ನಾನು ಈ ವಯಸ್ಸಲ್ಲಿ ಇಂಥ ಕಡೆ ಹೋದೆ, ಈ ಇಸ್ವಿಯಲ್ಲಿ ಈ ಪ್ರಾಂತ್ಯದಲ್ಲಿ ಸೇವೆ ಮಾಡಿದೆ, ಇಂಥ ಜನರ ಮಧ್ಯದಲ್ಲಿ ಸೇವೆ ಮಾಡಿದೆ, ಇಷ್ಟು ಕಷ್ಟಪಟ್ಟೆ ಅಷ್ಟು ಕಷ್ಟ, ಇದ್ರ ಬಗ್ಗೆನೇ ಹೇಳ್ತಾ ಜೀವನ ಮಾಡ್ಬಿಡ್ತಾರೆ. ಸುವಾರ್ತೆ ಹೇಳೋದಕ್ಕೆ ಅವ್ರ ಹತ್ರ ಏನು ಇರೋದಿಲ್ಲ. ನಾವ್ ಆತರ ಇರಬಾರ್ದು. ನಮ್ಮ ಕೊನೆ ಉಸಿರಿರೋವರೆಗೂ ಕೂಡ ನಾವು ಹೊಗಳ್ಕೊಳ್ಳೇಬಾರ್ದು. ಸೇವೆ ದೇವ್ರದು, ಸಭೆ ದೇವ್ರದು, ನಾವೊಂದು ಪಾತ್ರೆ ಅಷ್ಟೇನೆ. ಈಗ ಈ ಪೆನ್ ಇದೆ ಅಂತ ಹೇಳಿದ್ರೆ, ಏನಾದ್ರೂ ಬರ್ದಿರೋದಕ್ಕೆ ಇದು ಹೊಗಳ್ಕೊಳಕ್ ಆಗುತ್ತಾ? ಇದನ್ನ ನಾನು ಉಪಯೋಗ ಮಾಡಿಲ್ಲ ಅಂದ್ರೆ ಇದು ಬಿದ್ದಿರೋ ಜಾಗದಲ್ಲಿ ಬಿದ್ದಿರುತ್ತೆ. ಇದು ಹೇಗೆ ಹೊಗಳ್ಕೊಳಕ್ ಆಗುತ್ತೆ? ಹಾಗೇನೆ ನೀನು ನಾನು ಒಂದು ಪಾತ್ರೆ, ಒಂದು ಸಾಧನ. ಯೇಸು ನಮ್ಮನ್ನ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ರೆ ನಾವ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಘನ ಮಾನ ಮಹಿಮೆ ನಮ್ಮ ಕ್ರಿಸ್ತನಿಗೆ ಸಲ್ಲಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಮುಂದುವರೆದ ಭಾಗವಾಗಿ ಆ ವಚನದಲ್ಲಿ ಆತನು ಹೇಳೋದು, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಅಂತ. ಇದು ಚಾಯ್ಸ್ ಅಲ್ಲ. ನಾವು ಸಾರ್ಬೋದು ಅಥವಾ ಸಾರದೆ ಇರ್ಬೋದು ಅನ್ನೋದು ಒಂದು ಆಯ್ಕೆ ಅಲ್ಲ, ಸಾರಲೇಬೇಕು. ಇಲ್ಲಿ ಜೂಮ್ ಮೀಟಿಂಗ್ ಅಲ್ಲಿ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ದೇವ್ರು ಹೇಳ್ತಿರುವಂತದ್ದು, ನಮ್ಮೆಲ್ಲರಿಗೂ ದೇವ್ರು ಹೇಳ್ತಿರುವಂತದ್ದು ಪೌಲನ ಮೂಲಕ. ಸಾರಲೇಬೇಕೆಂಬ ಈ ಒಂದು ನಿರ್ಬಂಧ, ಒಂದು ಕಠಿಣವಾದಂತ ಒಂದು ನಿರ್ಬಂಧ ದೇವರು ನಮಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಅಂತ ಹೇಳ್ಬಿಟ್ಟು ಅಲ್ವಾ. ಈಗ ಸುವಾರ್ತೆ ಗೊತ್ತಿದೆ ಅಂದ್ರೆ ಇನ್ನೊಬ್ಬರಿಗೆ ನಾವು ಸಾರ್ಲಿಲ್ಲ ಅಂದ್ರೆ ಹೇಗೆ? ಅವರು ನಮ್ಮ ಮನೆಯವರಾಗಿರ್ಬೋದು, ಸಂಬಂಧಿಕರು, ಸ್ನೇಹಿತರಾಗಿರ್ಬೋದು, ಅವ್ರಿಗೆ ಆ ಸುವಾರ್ತೆ ನಾವು ತಿಳಿಸಿದ ಮೇಲೆ ಅವ್ರು ನಂಬ್ತಾರೋ ಬಿಡ್ತಾರೋ ಅದು ಎರಡನೇದು. ನಾವು ತಿಳಿಸೋದೇ ಇಲ್ಲ ಅಂತ ಹೇಳಿದ್ರೆ ಅವ್ರ ಆತ್ಮಗಳು ರಕ್ಷಣೆ ಹೊಂದದೆ ನರಕಕ್ಕೆ ಹೋಗುವಾಗ ನಿಜವಾಗ್ಲೂ ಅಯ್ಯೋ ಅನ್ಸುತ್ತಲ್ಲ ನಮಗೆ. ಸೊ ಈ ಒಂದು ಸಭೆಯಲ್ಲಿ ಎರಡು ವಿಷಯಗಳು ತುಂಬಾ ಮುಖ್ಯವಾದದ್ದು. ಮೂರನೇದನ್ನ ನಾವು ನೋಡುವಾಗ ಪೋಷಣೆ. ಈ ಪೋಷಣೆ ಅನ್ನೋದು ಕೂಡ ಎಷ್ಟು ಪ್ರಾಮುಖ್ಯ ಅಂತ ನಾವು ನೋಡುವಾಗ, ಸಭೆಯನ್ನ ಸರಿಯಾದ ವಾಕ್ಯದಿಂದ ನಾವು ಪೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಸಭೆ ಬೆಳೆಯಲ್ಲ. ಈಗ ಮಕ್ಕಳು, ಚಿಕ್ಕ ಮಕ್ಕಳು ಇದ್ದಾರೆ, ಅಥವಾ ಆಗತಾನೆ ನವಜಾತ ಶಿಶು ಅಂತೀವಲ್ಲ, ಹೊಸದಾಗಿ ಆಗ್ತಾನೆ ಹುಟ್ಟಿರುವಂತ ಮಗುಗೆ ಅವನೊಂದು 1 ವರ್ಷ 2 ವರ್ಷ ಪ್ರಾರಂಭದ ಒಂದು ಕೆಲವು ವರ್ಷಗಳು ಸರಿಯಾಗಿ ಅದಕ್ಕೆ ಹಾಲು ಸಿಕ್ಕಿಲ್ಲ ಅಂದ್ರೆ, ಸರಿಯಾಗಿ ಅದಕ್ಕೆ ಆಹಾರ ಸಿಕ್ಕಿಲ್ಲ, ಅಥವಾ ಸರಿಯಾದಂತ ಒಂದು ಪೋಷಣೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಮಗು ಬಲಹೀನ ಮಗುವಾಗುತ್ತೆ. ಅನೇಕ ಸಮಸ್ಯೆಗಳಿರುತ್ತೆ ಆ ಮಗುವಲ್ಲಿ. ಆ ಸರಿಯಾಗಿ ಅದು ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಸಭೆ ಕೂಡ ಅಷ್ಟೇನೆ. ಪೌಲ ಹೇಳ್ತಾನೆ, ಇನ್ನು ಎಷ್ಟು ದಿನ ನಾನು ನಿಮ್ಮನ್ನ ಹಾಲು ಕೊಳ್ಳಿ, ಎಷ್ಟು ದಿನ ನಾನು ನಿಮ್ಗೆ ಹಾಲು ಕೊಳ್ಳಿ, ಯಾವಾಗ ನೀವು ಒಂದು ಆ ಕಠಿಣವಾದಂತ ಅಥವಾ ಗಟ್ಟಿ ಆಹಾರವನ್ನ ಯಾವಾಗ ತಿಂತೀರಾ ಅಂತ ಹೇಳ್ಬಿಟ್ಟು. ಸೊ ಸುವಾರ್ತೆನ, ಸರಿಯಾದ ಸುವಾರ್ತೆಯನ್ನ ನಾವು ಸಾರಿ ಹೇಳ್ಬೇಕು. ಈಗ ಕೆಲವು ಹಾಸ್ಟೆಲ್ಗಳಲ್ಲಿ ಫುಡ್ ಪಾಯ್ಸನ್ ಆಗಿದೆ ಅಂತ ನಾವು ನೋಡ್ತೀವಿ. ಯಾಕೆ ಅಂದ್ರೆ ಅದು ಕಲಬೆರಕೆ ಆಹಾರ ಕೊಟ್ಟಿರ್ತಾರೆ, ಹಲ್ಸೋಗಿರೋ ಆಹಾರ, ಏನಾದ್ರೂ ಒಂದು ಸರಿ ಇಲ್ದಿರೋ ಆಹಾರ ತಿಂದಿರೋದ್ರಿಂದ ಮಕ್ಕಳಿಗೆ ಹುಷಾರ್ ತಪ್ಪುತ್ತೆ. ಎಷ್ಟೋ ಜನ ಮಕ್ಕಳು ಹಾಸ್ಟೆಲ್ಗಳಲ್ಲಿರೋರು ಸತ್ತೋಗಿರೋದನ್ನ ನಾವು ನೋಡ್ತೀವಿ, ಫುಡ್ ಪಾಯ್ಸನ್ ಆಗ್ಬಿಟ್ಟು. ಇದು ಆತ್ಮಿಕವಾಗಿ ಕೂಡ ಅಷ್ಟೇನೆ. ಸಭೆ ಸರಿಯಾದ ಒಂದು ಉಪದೇಶವನ್ನ ಕೇಳಲಿಲ್ಲ ಅಂದ್ರೆ ಆತ್ಮಿಕವಾಗಿ ಕೂಡ ಅವರು ಅನಾರೋಗ್ಯರಾಗ್ತಾರೆ. ಅವರು ಆತ್ಮಿಕವಾಗಿ ಕೂಡ ಕ್ರಿಸ್ತನಲ್ಲಿ ಸರಿಯಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಬಲಹೀನರಾಗಿ ಅವ್ರ ಸಭೆಗೆ ಬರೋದಕ್ಕೂ ಬಲ ಇರಲ್ಲ. ಯೇಸುಗಾಗಿ ಸಾಕ್ಷಿಯಾಗಿ ಜೀವಿಸೋದಕ್ಕೂ ಅವ್ರಿಗೆ ಬಲ ಸಾಲಲ್ಲ. ಸಭೆನ ಬಿಟ್ಟು ಹೋಗ್ಬಿಡ್ತಾರೆ ಒಂದಿನ. ಅವ್ರು ಹೋಗೋದಕ್ಕೆ ಕಾರಣ ಅವರಲ್ಲ, ನಾವು.
ನಾವು ಸರಿಯಾದ ಒಂದು ಪೋಷಣೆ ಮಾಡದೇ ಇರೋದೇ, ಸರಿಯಾದ ಸುವಾರ್ತೆನ ಅವ್ರಿಗೆ ಹೇಳ್ದೇ ಇರೋದೇ ಕಾರಣ ಆಗುತ್ತೆ. ಹಾಗಾಗಿ ಸಭೆ ಇರೋದೇ ಸರಿಯಾದ ಸುವಾರ್ತೆಯನ್ನ, ಕ್ರಿಸ್ತನ ಕುರಿತಾದ ಸುವಾರ್ತೆನ ಸಾರೋದಕ್ಕೆ. ಆಮೇಲೆ ಸೊ ಹಾಗಾಗಿ ನಾವು ನೋಡ್ತೀವಿ, ಸಭೆ ಹೊಸ ನಂಬಿಕೆಯು ಪ್ರಬುದ್ಧತೆಗೆ ಬೆಳೆಯಲು ನಿಷ್ಠೆಯಿಂದ ಪೋಷಿಸಬೇಕು ಅಂತ. ಸರಿಯಾದ ಒಂದು ವಾಕ್ಯಗಳಿಂದ, ಸರಿಯಾದ ಒಂದು ವಿಷಯಗಳಿಂದ ಸಭೆಯನ್ನು ನಾವು ಪೋಷಿಸಬೇಕು. 1 ತಿಮೋಥಿ 4:12-13 ಓದೋಣ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ಆಮೇನ್. ಆಮೇನ್. ಇಲ್ಲಿ ಹೇಳ್ತಾ ಇರುವಂತದ್ದು, ಪೌಲ ತಿಮೋತಿಯನಿಗೆ ಬರೀತಿರುವಾಗ ಹೇಳ್ತಿರುವಂತಹದ್ದು ಏನು ಅಂತ ಹೇಳಿದ್ರೆ, ಮೊದಲು ನೀನು ಸಭೆಯಲ್ಲಿ ಏನಾಗಿರು, ಸಾಕ್ಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು. ನೀನೇ ಯಾರಿಗೂ ತೊಂದರೆ ಆಗಿರ್ಬೇಡ, ನೀನೇ ಯಾರಿಗೂ ಅಸಡ್ಡೆ ಆಗಿರ್ಬೇಡ ಅನ್ನೋದು ಹೇಳ್ತಾ, ನೀನು ಯಾವ ರೀತಿ ಸತ್ಯ ಸುವಾರ್ತೆಯಲ್ಲಿ ಮಾದರಿಯಾಗಿರ್ಬೇಕು ಅನ್ನೋದನ್ನ ಹೇಳ್ತಿರುವಂತದ್ದು. ವೇದ ಪಾರಾಯಣವನ್ನು ಮಾಡೋದ್ರಲ್ಲಿ, ಅಂದ್ರೆ ಬೈಬಲ್ ಓದೋದ್ರಲ್ಲಿ, ಅದನ್ನ ಧ್ಯಾನ ಮಾಡೋದ್ರಲ್ಲಿ, ಆ ಮತ್ತೆ ಪ್ರಸಂಗ ಮಾಡೋದ್ರಲ್ಲಿ, ಉಪದೇಶ ಮಾಡೋದ್ರಲ್ಲಿ ಆಸಕ್ತನಾಗಿರುವಂತ, ಯಾವಾಗ್ಲೂ ಕೂಡ ಆ ಪೋಷಣೆ ಮಾಡೋದ್ರಲ್ಲಿ. ನೀನು ಎಲ್ಲಾದ್ರೂ ಹೋಗಿ ಸ್ವಾರ್ಥ ಸಾರ್ತಿದ್ಯಾ ಅಂದ್ರೆ ನೀನ್ ಇನ್ನೊಬ್ಬರಿಗೆ ಆತ್ಮಿಕ ಆಹಾರವನ್ನ ಕೊಡ್ತಿದ್ಯಾ ಅಂತ. ನೀನ್ ಎಷ್ಟು ಒಳ್ಳೆ ಆಹಾರ ಕೊಡ್ತೀಯೋ ಅವ್ರು ಅಷ್ಟು ಖುಷಿ ಪಡ್ತಾರೆ. ಈಗ ನಿಮ್ಗೆ ಯಾರಾದ್ರೂ ಬಂದು ಏನಾದ್ರೂ ನಿಮ್ಗೆ ಇಷ್ಟವಾಗೋದು ಅಥವಾ ತುಂಬಾ ಕಾಸ್ಟ್ಲಿದು, ತುಂಬಾ ಒಳ್ಳೆ ಪದಾರ್ಥಗಳನ್ನ ತಂದು ಕೊಡುವಾಗ ತಿನ್ನಕ್ಕೆ ಎಷ್ಟು ಖುಷಿ ಪಡ್ತೀರಾ ನೀವು. ಹಾಗೇನೆ ಒಂದು ಒಳ್ಳೆ ಸುವಾರ್ತೆಯನ್ನ, ಒಳ್ಳೆ ವಾಕ್ಯಗಳನ್ನ ಹೇಳಿ ಅವನ್ನ ಬೆಳೆಸುವಾಗ ಖಂಡಿತವಾಗ್ಲೂ ಕೂಡ ಅವರು ಕೂಡ ಅಷ್ಟೇ ಸಂತೋಷಿಸ್ತಾರೆ, ಆರೋಗ್ಯವಾಗಿರ್ತಾರೆ. ರೋಮ 12:6-8 ಓದೋಣ. ರೋಮ 12:6-8. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭೆ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರಂತರಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿ ಇರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಇಲ್ಲಿ ಆಮೇನ್. ಹೇಳ್ತಿರುವಂತದ್ದು, ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಯಾವ್ಯಾವ ತಲಾಂತನ ದೇವರು ಕೊಟ್ಟಿದ್ದಾರೋ ಆ ತಲಾಂತಿನ ಪ್ರಕಾರ ಸಭೆಯನ್ನ ಬೆಳೆಸ್ಬೇಕು, ಸಭೆಯನ್ನ ಪೋಷಿಸ್ಬೇಕು ಅಂತ ಹೇಳ್ತಿರೋದು. ಎಲ್ಲರೂ ಒಬ್ಬರೇ ಮಾಡ್ಬೇಕು ಅಂತಲ್ಲ, ಎಲ್ಲವನ್ನ ಒಬ್ಬರೇ ಮಾಡ್ಬೇಕು ಅಂತಲ್ಲ. ದೇವ್ರು ಒಬ್ಬೊಬ್ಬರಿಗೆ ಒಂದೊಂದನ್ನ ಕೊಟ್ಟಿರ್ತಾನೆ ತಲಾಂತು. ಸೊ ನಿನ್ನ ಒಂದು ಉಪಯೋಗ ಏನು ಆ ಸಭೆಯಲ್ಲಿ, ನೀನ್ ಏನು ಮಾಡ್ಬೋದು, ದೇವ್ರು ನಿನ್ ಕೊಟ್ಟಿರುವಂತಹ ತಿಳುವಳಿಕೆ ಏನು, ಅದ್ರ ತಕ್ಕಂತೆ ನೀನು ಆ ಸಭೆಯನ್ನ ಪೋಷಿಸ್ಬೇಕು ಅಂತ ಹೇಳಿ. ಎಫೆಸಿ 4:12 ಕೂಡ ನಾವು ಓದ್ಕೊಳ್ಳೋಣ. ಮ್ಯೂಟ್ ಅಲ್ಲಿ ಇದೆ ನೋಡಿ. ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಆಮೇಲೆ ಆಮೇನ್. ದೇವ್ರ ನಾಮಕ್ಕೆ ಸ್ತೋತ್ರ. ಇಲ್ಲಿ ನಾವು ನೋಡ್ತಿರುವಂತದ್ದು ಏನಂತ ಹೇಳಿ, ಆ, ಪ್ರಮಾಣವನ್ನು ಮುಟ್ಟುವ ತನಕ, ಅಂದ್ರೆ ದೇವರು ಯಾವ ರೀತಿ ಅವರು ಪರಿಪೂರ್ಣರಾಗ್ಬೇಕು ಅಂತ ಯೋಚನೆ ಮಾಡ್ತಿರೋ ಅದು ಆ ಹಂತಕ್ಕೆ ಮುಟ್ಟುವ ತನಕ ದೇವ ಜನರನ್ನ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ, ಸಭೆಯು ಸೇವೆಗೋಸ್ಕರ, ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಆತನು ಇವರನ್ನ ಅನುಗ್ರಹಿಸ್ತಾನೆ. ಯಾರನ್ನ ಅಂದ್ರೆ 11ನೇ ವಚನದಲ್ಲಿ ಇರುವಂತಹ 5 ರೀತಿಯಾದಂತಹ ಸೇವೆಗಳು ಮಾಡುವವರನ್ನ ಅನುಗ್ರಹಿಸಿರೋದೇನಕ್ಕಂದ್ರೆ ಸಭೆಯನ್ನ ಪೋಷಿಸೋದಕ್ಕೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೆ ಕೊನೆಯದಾಗಿ ನಾವು ನೋಡುವಂತದ್ದು ಸೇವೆ. ಸೇವೆ ಎಷ್ಟು ಪ್ರಾಮುಖ್ಯ ಅನ್ನೋದು. ಸೇವೆ ಅಂದ್ರೆ ಸ್ವಾರ್ಥ ಸೇವೆ ಅಲ್ಲ ಇದು. ಸಭೆಯನ್ನ ಯಾವ ರೀತಿ ನಾವು ಆ ಕಷ್ಟದಲ್ಲಿ ಅಥವಾ ಬಲಹೀನತೆಗಳಲ್ಲಿ, ಅವಶ್ಯಕತೆಗಳಲ್ಲಿ ಇರೋರ್ನು ಕೂಡ ನಾವು ಹೇಗೆ ಗಮನಿಸಿ ಅವ್ರನ್ನ ದೇವರಲ್ಲಿ ಕಟ್ಟಬೇಕು ಅಂತ ಹೇಳಿ. ಆ ತುಂಬಾ ವಚನಗಳಿದೆ, ಇದನ್ನ ನೀವು ಓದ್ಕೋಬಹುದು ಬರ್ಕೊಂಡು. ಇಲ್ಲಿ ಹೇಳುವಂತದ್ದು, ಸಭೆ ಹೊಸ ನಂಬಿಕೆಗಳನ್ನ ಸೇವೆ ಮಾಡಬಲ್ಲ ಕೆಲಸಗಾರರನ್ನಾಗಿ ರೂಪಾಂತರಿಸಲು ಪೋಷಿಸಬೇಕು ಮತ್ತು ಕಲಿಸಬೇಕು ಅಂತ.
ಸಭೆಯಲ್ಲಿ ಸೇವಕರನ್ನ ಬೆಳೆಸಬೇಕು, ಸಭೆಯಲ್ಲಿ ಕೆಲಸಗಾರನ ಬೆಳೆಸಬೇಕು, ಸಭೆಯಲ್ಲಿ ಯೇಸು ಹೇಳಿದಂತ ಮಾದರಿಯ ಶಿಷ್ಯರನ್ನ ಬೆಳೆಸಬೇಕು, ಸಭೆಯ ಮೇಲ್ವಿಚಾರಣೆ ನಡೆಸುವಂತದ್ದು, ಸಭೆಯ ಆಗು ಹೋಗುಗಳನ್ನ ತಿಳ್ಕೊಳ್ಳುವಂತವ್ರು ಮತ್ತೆ ಅದನ್ನ ನಿಭಾಯಿಸುವಂತವ್ರು ಸಭೆಯಲ್ಲಿ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಅದಕ್ಕೇನೆ ಸೇವಕರು ಇರಬೇಕು. ಸೇವಕರ ಕೈ ಕೆಳಗೆ ಆ ಏನು ಇವರು ಅಸಿಸ್ಟೆಂಟ್ ಪಾಸ್ಟರ್ಗಳಿರ್ಬೇಕು, ಅವ್ರ ಕೆಳಗಡೆ ಸುವಾರ್ಥಿಕರು ಇರ್ಬೇಕು, ಅವ್ರ ಕೆಳಗಡೆ ಸಭಾ ಹಿರಿಯರು, ಅವ್ರ ಕೆಳಗಡೆ ಮತ್ತೆ ಅವ್ರಿಗೆ ಸಹಾಯ ಮಾಡುವಂತಹ ಸೇವಕರು, ಈ ತರ ಹಂತ ಹಂತವಾಗಿ ಎಲ್ಲಾ ರೀತಿಯಲ್ಲಿ ಮತ್ತೆ ಸಂಡೇ ಸ್ಕೂಲ್ ನಡೆಸುವಂತಹ ಟೀಚರ್ಸ್ ಇರಬೇಕು. ಆ, ಒಂದೊಂದು ಲೇಡೀಸ್ ಮೀಟಿಂಗ್ ನಡೆಸೋರು, ಯೂತ್ ಮೀಟಿಂಗ್ ನಡೆಸುವಂತವ್ರು, ಒಂದೊಂದು ಡಿಪಾರ್ಟ್ಮೆಂಟ್ ನಮ್ಮ ಸಭೆ ಬೆಳೀತಾ ಬೆಳೀತಾ ಡಿಪಾರ್ಟ್ಮೆಂಟ್ಗಳಾಗಿ ಅದನ್ನ ವಿಂಗಡಿಸಬೇಕು. ಎಲ್ಲರೂ ಒಟ್ಟಿಗೆನೇ ಇದ್ದು ಆರಾಧನೆ ಮಾಡ್ಬೇಕು ಅಂತ ಏನಿಲ್ಲ. ಈಗ ಮಕ್ಕಳನ್ನ, ಹಿರಿಯರನ್ನ, ಆ ಯವನಸ್ನ ಎಲ್ಲಾನು ಒಟ್ಟಿಗೆ ಕೂರಿಸ್ಕೊಂಡ್ರೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ವಾಕ್ಯಗಳು ಒಂದೇ ಸ್ಟೈಲಲ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಡಿಪಾರ್ಟ್ಮೆಂಟ್ ವೈಸ್ ಅದನ್ನ ಮಾಡಿ ಆ ಸಭೆಯನ್ನ ಬೆಳೆಸಬೇಕು, ಪೋಷಿಸಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ಈ ಸಭೆಯಲ್ಲಿ ನಡಿಬೇಕಾದಂತ 4 ಕಾರ್ಯಗಳು: ಆರಾಧನೆ, ಸ್ವಾರ್ಥ ಸೇವೆ, ಪೋಷಣೆ ಮತ್ತು ಈ ಒಂದು ಸೇವೆಯನ್ನ ನೆನಪಲ್ಲಿಟ್ಕೊಂಡು ಕ್ರಿಸ್ತನಿಗೋಸ್ಕರ ನಾವು ಇದನ್ನ ಮಾಡೋಣ. ದೇವ್ರ ತಾನೇ ಸಹಾಯ ಮಾಡ್ಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಂಜೆಯ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ಅಪ್ಪ ಸಭೆಯ 4 ಮುಖ್ಯವಾದ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೃಪೆ ತೋರಿಸ್ತಾ ಸ್ತೋತ್ರ. ಜನ ಇರುತ್ತ ನಾವೆಲ್ಲರೂ ಇದನ್ನ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡಿಕೊಂಡು ಸಭೆಗೋಸ್ಕರ ಇದನ್ನ ಮಾಡಲು ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೇಲೆ